5 ದಿನಗಳಾದರೂ ಮಾಡಾಳ್ ಸಿಕ್ಕಿಲ್ಲ. ಕಾಂಗ್ರೆಸ್ನವರು ಮಾತೆತ್ತಿದ್ರೆ ಬಿಜೆಪಿ ಸರ್ಕಾರ ರಕ್ಷಣೆ ಮಾಡ್ತಿದೆ ಅಂತ ಆರೋಪಿಸುತ್ತಿದ್ದಾರೆ. ಇದಕ್ಕೆ ಪುಷ್ಟಿ ಕೊಡೋ ಬೆಳವಣಿಗೆಗಳು ಇವತ್ತು ನಡೆದಿದ್ದು ಇವೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಬಿಜೆಪಿ ಶಾಸಕ ಮಾಡಾಳ್ ನಾಪತ್ತೆ, ಇನ್ನೂ ಸಿಕ್ಕಿಲ್ಲ. ಎಫ್ಐಆರ್ನಲ್ಲಿ ಆರೋಪಿ 1 ನೋಟಿಸ್ ಕೊಟ್ಟಿಲ್ಲ. ಮಾರ್ಚ್ 2ರಂದು ಸಂಜೆ ಲೋಕಾಯುಕ್ತ ಅಧಿಕಾರಿಗಳು ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಪ್ರಶಾಂತ್ ಮಾಡಾಳ್ ಕಚೇರಿ ಹಾಗೂ ನಿವಾಸದ ಮೇಲೆ ದಾಳಿ ಮಾಡಿ 8 ಕೋಟಿಗೂ ಅಧಿಕ ಹಣ ಜಪ್ತಿ ಮಾಡಿದ್ರು. ಎಫ್ಐಆರ್ ದಾಖಲು ಮಾಡಿಕೊಂಡು ತನಿಖೆ ಶುರು ಮಾಡಿದ್ರು. 5ರನ್ನು ಬಂಧಿಸಿ ಜೈಲಿಗೂ ಕಳಿಸಿದ್ರು. ಆದ್ರೆ ಆರೋಪಿ ನಂಬರ್ 1 ಆಗಿರೋ ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪನವರನ್ನ ಬಂಧಿಸಿಯೂ ಇಲ್ಲ. ವಿಚಾರಣೆಗೆ ಬರುವಂತೆ ನೋಟಿಸ್ ಕೂಡ ಕೊಟ್ಟಿಲ್ಲ. ನಿರೀಕ್ಷಣಾ ಜಾಮೀನಿಗೆ ಮಾಡಾಳು ಅರ್ಜಿ. ಎಫ್ಐಆರ್ ರದ್ದು ಕೋರಿದ ಅರ್ಜಿ ನಾಳೆ ವಿಚಾರಣೆ. ಬಿಜೆಪಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪರನ್ನ ವಿಚಾರಣೆ ಮಾಡಿಲ್ಲ, ನೋಟಿಸ್ ಕೊಟ್ಟಿಲ್ಲ, ಬಂಧಿಸಿಲ್ಲ, ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಹೈಕೋರ್ಟ್ಗೆ ಶಾಸಕ ವಿರೂಪಾಕ್ಷಪ್ಪ ಪರ ವಕೀಲರು ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲ, ಲೋಕಾಯುಕ್ತ ಪೊಲೀಸರು ದಾಖಲು ಮಾಡಿರೋ ಎಫ್ಐಆರ್ ರದ್ದು ಮಾಡುವಂತೆಯೂ ಮನವಿ ಮಾಡಿದ್ದಾರೆ. ಈ 2 ಅರ್ಜಿಗಳ ವಿಚಾರಣೆ ನಾಳೆ ನಡೆಯಲಿದೆ. ಇನ್ನು ಲೋಕಾಯುಕ್ತರು ಕೆಎಸ್ಡಿಎಲ್ನ ಅಧಿಕಾರಿಗಳು ಮಾಡಿರುವ ಅಕ್ರಮಗಳ ಬಗ್ಗೆಯೂ ತನಿಖೆ ಮಾಡಲು ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. ಮಾಡಾಳ್ ವಿರೂಪಾಕ್ಷಪ್ಪ ಪ್ರಶಾಂತ್ ಮಾಡಾಳ್ ಜೊತೆಗೆ ಸೇರ್ಕೊಂಡು ಯಾರೆಲ್ಲ ಡೀಲ್ ಮಾಡಿದ್ದಾರೆ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಎನ್ನಲಾಗ್ತಿದೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಕಾಂಗ್ರೆಸ್ನವರು ಮಾಡಾಳು ವಿರೂಪಾಕ್ಷಪ್ಪ ಪ್ರಕರಣವನ್ನೇ ಅಸ್ತ್ರವನ್ನಾಗಿಟ್ಟುಕೊಂಡ್ರೆ ಬಿಜೆಪಿಯವರು ಸಿದ್ದರಾಮಯ್ಯವರನ್ನ ಟಾರ್ಗೆಟ್ ಮಾಡಿ 6 ಹಗರಣಗಳ ಆರೋಪವನ್ನ ಹೊರಿಸಿದ್ದಾರೆ. ಹಾಗಾದ್ರೆ ಯಾವ್ಯಾವ ಹಗರಣ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಕೈ ಮೇಲೆ ಮಾಡಿರುವಂತಹ ಬಿಜೆಪಿ ಹಗರಣಾಸ್ತ್ರಗಳು ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ, ರೀಡು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಅದಕ್ಕೆ ಮರುಜೀವವನ್ನ ಕೊಟ್ಟಿದೆ. 8,000 ಕೋಟಿ ಹಗರಣ ಆಗಿದೆ ಅನ್ನುವಂತಹ ಆರೋಪವನ್ನ ಈಗಾಗಲೇ ಬಿಜೆಪಿ ಮಾಡಿದೆ. 2ನೇ ಹಗರಣದ ಆರೋಪ ಮಾಡಿರೋದು ಹಾಸಿಗೆ, ದಿಂಬು, ಜಮಾಖಾನೆ ಖರೀದಿಯಲ್ಲಿ 19 ಕೋಟಿ ಹಗರಣ ಆಗಿದೆ ಅನ್ನುವಂತಹ ಆರೋಪವನ್ನ ಈಗಾಗಲೇ ಸಿದ್ದರಾಮಯ್ಯ ಅವರ ಮೇಲೆ ಬಿಜೆಪಿ ಮಾಡಿದೆ. ಇನ್ನು 3ನೇ ಹಗರಣದ ಆರೋಪ, ಸ್ಟೀಲ್ ಬ್ರಿಡ್ಜ್ ನಿರ್ಮಾಣಕ್ಕೆ ಟೆಂಡರ್ ಅನ್ನ ಕರೆಯಲಾಗಿತ್ತು. ಆ ಟೆಂಡರ್ನಲ್ಲಿ 1,400 ಕೋಟಿ ಹಗರಣ ಆಗಿದೆ ಅನ್ನುವಂತಹ ಆರೋಪವನ್ನ ಈಗ ಬಿಜೆಪಿ ಮಾಡಿದೆ. ಇನ್ನು 4ನೇ ಹಗರಣದ ಆರೋಪ, ಹ್ಯೂಬ್ಲೋಟ್ ವಾಚ್ ಇದೆಯಲ್ಲ, ಇದು ಕಳೆದ ವರ್ಷ ಕೂಡ ಸಾಕಷ್ಟು ರೀತಿಯಲ್ಲಿ ಸುದ್ದಿ ಮಾಡಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 50 ಲಕ್ಷ ಬೆಲೆ ಬಾಳುವಂತಹ ಈ ವಾಚ್ ಅನ್ನ ಗಿಫ್ಟ್ ನೀಡಲಾಗಿದೆ ಅನ್ನುವಂತಹ ಆರೋಪವನ್ನ ಈಗಾಗಲೇ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಇನ್ನು 5ನೇ ಹಗರಣದ ಆರೋಪ, 5 ವರ್ಷದಲ್ಲಿ ಟೀ, ಕಾಫಿ, ತಿಂಡಿ, ಬಿಸ್ಕತ್ ಖರೀದಿ ಮಾಡಲಾಗಿದೆ. ಇದರ ಒಟ್ಟು 201 ಕೋಟಿ ಹಗರಣ ಇದರಲ್ಲಿ ಆಗಿದೆ ಅನ್ನೋದನ್ನ ಈಗಾಗಲೇ ಬಿಜೆಪಿಯವರು ಆರೋಪ ಮಾಡ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಮತ್ತೊಂದು ಹಗರಣ, 6ನೇ ಹಗರಣ, ಕೆಕೆ ಗೆಸ್ಟ್ ಹೌಸ್ ರೂಮ್ ಮತ್ತು ವಾಹನ ಪೂರೈಕೆಯಲ್ಲಿ 100 ಕೋಟಿಗಿಂತಲೂ ಹೆಚ್ಚು ಹಗರಣ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅನ್ನುವಂತಹ ಆರೋಪವನ್ನ ಈಗಾಗಲೇ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಇದು ಆಗಿದೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಸೊ ಇವೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬಿಜೆಪಿಯ ಎನ್.ಆರ್. ರಮೇಶ್ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತಕ್ಕೂ ದೂರು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಟೀಮ್ ಟೀ, ಬಿಸ್ಕತ್ತು, ಊಟಕ್ಕೆ 201 ಕೋಟಿ ಬಳಸಿಲ್ಲ, 3 ಕೋಟಿ 26 ಲಕ್ಷ ರೂಪಾಯಿ ಅಷ್ಟೇ ಅಂತ ಹೇಳಿ ದಾಖಲೆಯನ್ನು ರಿಲೀಸ್ ಮಾಡಿದ್ದಾರೆ. 25 ವರ್ಷಗಳ ಸ್ವಾತಂತ್ರ್ಯ ನಂತರದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಯಾವ ಒಂದು ಸರ್ಕಾರವೂ ಮಾಡದೇ ಇರತಕ್ಕಂಥ ಸಣ್ಣ ಸಣ್ಣ ವಿಷಯಗಳಲ್ಲಿ ಕೂಡ 100 ಕೋಟಿಯ ಭ್ರಷ್ಟಾಚಾರಗಳನ್ನು ಸಿದ್ದರಾಮಯ್ಯನವರು ಮಾಡಿರುವಂಥದ್ದು. ಕೇವಲ 2013 ಮತ್ತು 2018ರ ಅವಧಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದಂಥ ಸಿದ್ದರಾಮಯ್ಯನವರ ಅಧಿಕೃತ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಮಾತ್ರ ನಡೆದಿರ್ತಕ್ಕಂಥ 201 ಕೋಟಿ ರೂಪಾಯಿ ಮೊತ್ತದ ಬೃಹತ್ ಹಗರಣದ ದಾಖಲೆಗಳನ್ನು ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ಎನ್.ಆರ್.
ರಮೇಶ್ ಅವರು ಈಗಾಗಲೇ ಲೋಕಾಯುಕ್ತಕ್ಕೂ ದೂರನ್ನ ನೀಡಿದ್ದಾರೆ ಇದೇ 6 ಹಗರಣಗಳನ್ನ ಇಟ್ಟುಕೊಂಡು. ಆದರೆ ಈಗಾಗಲೇ ಕಾಂಗ್ರೆಸ್ ಹೇಳ್ತಾ ಇರುವಂತದ್ದು ಆ ರೀತಿಯ ಹಗರಣಗಳು ಆಗಿಲ್ಲ ಅಂತ ಹೇಳಿದ್ರ ಜೊತೆಗೆ ಸಿದ್ದರಾಮಯ್ಯ ಟೀಮ್ ಇವತ್ತು ಟೀ ಬಿಸ್ಕತ್ ಊಟಕ್ಕೆ 201 ಕೋಟಿ ಬಳಸಿಲ್ಲ, 3 ಕೋಟಿ 26 ಲಕ್ಷ ರೂಪಾಯಿ ಅಷ್ಟೇ ಅನ್ನುವಂತಹ ದಾಖಲೆಯನ್ನು ರಿಲೀಸ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಬಿಜೆಪಿ ಈಗ ಅನೇಕ ಹಗರಣಗಳನ್ನ, ಹಳೆ ಕಾಲದ ಹಗರಣಗಳನ್ನ ಇಟ್ಟುಕೊಂಡು ಲೋಕಾಯುಕ್ತಕ್ಕೆ ದೂರನ್ನ ನೀಡಿದೆ.